ವಿಜಯಪುರ ಮುಸುಕುಧಾರಿಯ ಮೇಲೆ ಪೊಲೀಸರು ಫೈರಿಂಗ್ ಮಾಡಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಈ ಬಗ್ಗೆ ವಿಜಯಪುರ ಜಿಲ್ಲಾಸ್ಪತ್ರೆಗೆ ಎಸ್ಪಿ ಲಕ್ಷ್ಮಣ ನಿಮ್ಮರಗಿ ಭೇಟಿ ನೀಡಿದರು. ತಪ್ಪಿಸಿಕೊಳ್ತಿದ್ದ ಮುಸುಕುಧಾರಿ ಮೇಲೆ 5 ಸುತ್ತು ಫೈರಿಂಗ್ ಮಾಡಲಾಗಿದೆ. ಕಾಲಿಗೆ 3 ಗುಂಡು ತಗಲಿವೆ, ಎಕ್ಸರೇ ಮಾಡಿಸಲಾಗುತ್ತಿದೆ ಎಂದರು. ಅಲ್ಲದೆ ಮುಸುಕುಧಾರಿ ಗ್ಯಾಂಗ್ ಸಂಬಂಧ ಈವರೆಗೆ 3 ಪ್ರಕರಣಗಳು ದಾಖಲು ಆಗಿದ್ದಾವೆ. ಹೀಗಾಗಿ ದರೋಡೆಕೋರ ಬಂಧನಕ್ಕೆ ತಂಡಗಳ ರಚನೆ ಮಾಡಲಾಗಿದ್ದು, ಗೋಳಗುಮ್ಮಟ ಸಿಪಿಐ ಮಲ್ಲಿಯ ಮಠಪತಿ ಹಾಗೂ ಗೋಳಗುಮ್ಮಟ ಪಿಎಸ್ಐ ಮಹಮ್ಮದ್ ಘೋರಿ ಗುಂಡು ಹಾರಿಸಿ ದರೋಡೆಕೋರನ ಬಂಧಿಸಿದ್ದಾರೆ. ಮಧ್ಯಪ್ರದೇಶ ಮಹೇಶ್ ಬಂಧಿತ ಆರೋಪಿಯಾಗಿದ್ದಾನೆ. ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ ಎಂದರು. ನಿಮಗೆ ಗೊತ್ತಿರುವಂತೆ ಕಳೆದ 1 ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆಕ್ಟಿವ್ ಗ್ಯಾಂಗು ಆಪರೇಟ್ ಆಗ್ತಾ ಇತ್ತು. ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನ ತೋರಿಸಿ ಹೆದರಿಸಿ ಬೆದರಿಸಿ ಅವ್ರ ಹತ್ರ ಇದ್ದಂಥ ವಸ್ತುಗಳನ್ನ ತೊಗೊಂಡು ಹೋಗ್ತಾ ಇತ್ತು. ಸೊ 3 FIR ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ. ಡಿಸೆಂಬರ್ 9ರಂದು 2 ಮತ್ತು ಮೊನ್ನೆ 1 ಆಗಿತ್ತು. ಸೊ ಮೊನ್ನೆ ಹೋದಾಗಲೂ ಕೂಡ ಏನೋ ಒಂದು ಮನೆಗೆ ಹೋಗಿ ಆ ಗಂಡನ ಮೇಲೆ ಅಂತ ದಬ್ಬಿ ಮಾಡಿ ಹೆಂಡತಿ ಮಾಂಗಲ್ಯ ಸರನ್ನ ಕಿತ್ಕೊಂಡು ಹೋಗಿದ್ರು. ಸೊ ಪೊಲೀಸರು ಲಾಸ್ಟ್ 1 ವೀಕಿಂದ ಎಲ್ಲ ಕಡೆಯಿಂದ ಆಪರೇಟ್ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ. ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಕೂಗಾಡಿದಾದ್ಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮಾಡಿದಾದ್ಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡಾಗಿ ಹೋಗಿದ್ದಾರೆ. ತಪ್ಪಿಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತಗೊಂಡು 4 ಜನ ಒಂದೇ ಬೈಕಲ್ಲಿ ತಪ್ಪಿಸ್ಕೊಂಡಾಗ್ತಿರ್ಬೇಕಾದ್ರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನ್ದಲ್ಲಿ ಸೈಟ್ ಆಗಿದ್ದಾರೆ. ಸೊ ದೆನ್ 3:15 ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ, ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ. ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ. 3 ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ. ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಇದೆ ನಿಮಗೆ ಪಕ್ಕದಲ್ಲಿ. ಸೊ ಅಲ್ಲಿ ಒಬ್ಬನು ಬೆಳಿಗ್ಗೆ 5:15 ಸೈಟ್ ಆಗಿದ್ದಾನೆ ವಿತ್ ವೆಪನ್. ಸೊ ಅವಾಗ ಪೊಲೀಸ್ನವರು ನಮ್ಮ CPI ಗೋಲ್ ಗುಂಬಜ್ ಮಲ್ಲಯ್ಯ ಮಠಪತಿ ಮತ್ತು ಮೊಹಮ್ಮದ್ ಘೋರಿ PSI ಗೋಲ್ ಗುಂಬಜ್ ಅವಾಗ ಗುಂಡು ಹಾರಿಸಿದ್ದಾರೆ. ಸೊ ಗುಂಡು ಹಾರಿಸಿದಾಗ ಅವಾಗ ಕತ್ಲಿರೋದ್ರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ. ಸೊ ಮತ್ತೆ ಸರ್ಚ್ ಆಪರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ. ಸೊ ಬೆಳಗ್ಗೆ ಒಂದು 8:20 8:25 ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಟ್ಟು ಬಿದ್ದಿರೋದ್ರಿಂದ ಅಲ್ಲೇ ನರಳಾಡ್ಕೊಂಡು ಬಿದ್ದಿದ್ದ.
ಸೊ ಅವರನ್ನ ತಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಈಸ್ ಕಂಡೀಷನ್ ಸ್ಟೇಬಲ್ ಇದೆ. ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ 3 ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ. ಇವನ ಹೆಸರು ಏನು ಮಧ್ಯಪ್ರದೇಶದವನು, ಧಾರ್ ಜಿಲ್ಲೆಯವನು, ಮಹೇಶ್ ಅಂತ ಹೇಳಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ. ತನಿಖೆ ಮುಂದುವರಿತಾ ಇದೆ. ಇಲ್ಲ, ಈಗ ಸಿಕ್ಕಿರೋನು ಒಬ್ಬನೇ, ಇನ್ನೂ ಯಾರು ಸಿಕ್ಕಿಲ್ಲ. ಸೊ ಫರ್ದರ್ ಏನಾದ್ರು ತಮಗೆ ಅಪ್ಡೇಟ್ ಮಾಡೋದು. ಒಟ್ಟು 5 ಗುಂಡುಗಳನ್ನ ಹಾರಿಸಿದೆ. ಸೊ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ. ಎಕ್ಸ್ರೇ ಅದು ಮಾಡಿ ಚೆಕ್ ಮಾಡ್ತಾರೆ. ಥ್ಯಾಂಕ್ಸ್. ನಾನು ಡಾಕ್ಟರ್ ಶಿವಾನಂದ ಮಾಸ್ತೂಳಿ, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ವಿಜಯಪುರ ಜಿಲ್ಲಾ ಆಸ್ಪತ್ರೆ. ಇವತ್ತು ಬೆಳಗ್ಗೆ 8:15ರಿಂದ 8:30 ಗಂಟೆಗೆ ನಮಗೊಂದು ಪೊಲೀಸ್ಗಳನ್ನು ಪೇಷಂಟ್ ಕರ್ಕೊಂಡ್ಬಂದರು. ಸೊ ಅವನು ನಿನ್ನೆ ದರೋಡೆ ಆಗಿತ್ತು. ದರೋಡೆ ಮಾಡಿದಂಥ ವ್ಯಕ್ತಿನೇ ಇವರು ಇರ್ಲಿಕ್ಕೆ ಹೋದಾಗ ಅವನಿಗೆ ನಿಲ್ಲಿಸ್ಲಿಕ್ಕೆ ಹೋದಾಗ ಅವನಿಗೆ ತಪ್ಪಿಸ್ಕೊಂಡು ಓಡೋ ಸಂದರ್ಭದಲ್ಲಿ ಅವನಿಗೆ ಗುಂಡಿನ ದಾಳಿ ಮಾಡಿದಾಗ ಅವನಿಗೆ ಕಾಲಿಗೆ ಗಾಯಗಳು, ಎಡಗಡೆ 2 ಆಗಿದ್ದಾವೆ, ಒಳಗಡೆ 1 ಇದೆ. ಆ ಪೇಷಂಟಿಗೆ ನಮ್ಮ ಕಡೆ ಅಡ್ಮಿಟ್ ಇದೆ. ನಮ್ಮ ಆರ್ಥೋಪೆಡಿಕ್ ಸರ್ಜನ್, ಕ್ಯಾಶುಯಲ್ ಮೆಡಿಕಲ್ ಆಫೀಸರು, ಸರ್ಜನ್, ನ್ಯೂರೋ ಸರ್ಜನ್ ಎಲ್ಲರೂ ನೋಡಿದ್ದಾರೆ. ಪೇಷಂಟ್ ಕಂಡೀಷನ್ ಸ್ಟೇಬಲ್ ಇದೆ. ಆದರೆ 2 ಗಾಯಗಳಾಗಿಲ್ಲ. ಅಲ್ಲಿ ಏನಾದರೂ ಇನ್ ಕೇಸ್ ಅಲ್ಲಿ ಗುಂಡಿನ ದಾಳಿ ಆದಾಗ ಅವಾಗೇನಾದರೂ ಗುಂಡು ತೆಗೀಬೋದು. ಆ ಗುಂಡು ಒಳಗೆ ಇರ್ಬೋದು ಅಂತ ಕೆಲವು ಪ್ಯಾಲೆಟ್ಸ್ ಚಾನ್ಸಸ್ ಇರ್ತವೆ. ಬ್ಲೀಡಿಂಗ್ ಅಂತೂ ಇತ್ತು. ಆ ಬ್ಲೀಡಿಂಗ್ ಕಂಟ್ರೋಲ್ ಮಾಡಿದ್ವಿ, ಪೇಷಂಟ್ ಸ್ಟೇಬಲ್ ಮಾಡಿದ್ವಿ. ಪೇಷಂಟ್ಗೆ ನಾವು ಎಕ್ಸ್ರೇ ಮತ್ತು CT ಸ್ಕ್ಯಾನ್ ಮುಖಾಂತರ ತಪಾಸಣೆ ಮಾಡಿ ಮುಂದಿನ ಏನಾದರೂ ಒಳಗಡೆ ಬುಲೆಟ್ ಉಳಿದಿತ್ತು ಅಥವಾ ಪ್ಯಾಲೆಟ್ ಉಳಿದಿತ್ತು ಅಂದರೂ ಕೂಡ ಅದು ತೆಗೆಯುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೀವಿ. ಈಗಿನ ಪರಿಸ್ಥಿತಿ ನೋಡಿದ್ರೆ ಬ್ಲೀಡಿಂಗು ಕಂಟ್ರೋಲ್ ಆಗಿದೆ, ಪೇಷಂಟು ಸ್ಟೇಬಲ್ ಇದೆ. ಈ ಪೇಷಂಟನ್ನು ಕ್ಯಾಶುವಲ್ಟಿಯಿಂದ ICUಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಮುಂದಿನ ಒಂದು ನಾವು ಪರೀಕ್ಷೆ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ CT ಸ್ಕ್ಯಾನ್ ಅಥವಾ ನಾವು ಎಕ್ಸ್ರೇ ಮುಖಾಂತರ ಗೊತ್ತಾಗುತ್ತೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕಂತ ವಿಚಾರ. ಬೇಸಿಕ್ ಬುಲೆಟ್ ತೆಗೆದಿಲ್ಲ. ಬೇಸಿಕ್ ಇದ್ದಂಥ ಬುಲೆಟ್ ತೆಗೆದ್ಬಿಟ್ಟು, ಬುಲೆಟ್ ಇರಲಿಲ್ಲ ಸರ್, ಮನೆಯಲ್ಲಿ ಕಾಣ್ತಿರ್ಲಿಲ್ಲ. ಮೋಸ್ಟ್ಲಿ ವೂಂಡ್ ಎಂಟ್ರಿ ಅಂಡ್ ಎಕ್ಸಿಟ್ 2 ಇದ್ದಾಗ ಯೂಶುವಲಿ ಬುಲೆಟ್ ಪಾಸ್ ಆಗಿರ್ಬೋದು, ಒಳಗಿರೋದು ಗೊತ್ತಾಗೋಲ್ಲ. ಎಕ್ಸ್ರೇ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಅದಿತ್ತು ಅಂದರೆ ನಾವು ಆಪರೇಷನ್ ಮುಖಾಂತರ ತೆಗಿಯೋಕ್ಕೆ ವ್ಯವಸ್ಥೆ.